ಯಾಕಂತ ಹೇಳಿದ್ರೆ 2 ತಿಂಗಳಿಂದ 3 ತಿಂಗಳಿಂದ ಇದನ್ನು ತರಿಸಬೇಕು ಮಾಡಬೇಕಂತ ಉದಯ್ ಕುಮಾರ್ ಶೆಟ್ಟರು ತುಂಬಾ ಪ್ರಯತ್ನ ಮಾಡಿದ್ದಾರೆ. ನಿಜವಾಗಿ ಇದೊಂದು ಬರ್ಲಿಕ್ಕೆ ಕಾರಣ ಉದಯ್ ಕುಮಾರ್ ಶೆಟ್ಟರು ಅವರಿಗೆ ನಿಜವಾಗಿ ನೀವು ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ಯಾಕಂದ್ರೆ ಅವ್ರ ಪ್ರಯತ್ನ ತುಂಬಾ ಇದೆ. ಹಣ ಇದ್ದು ಕೂಡಲೇ ಬರ್ತದೆ ಅಂತ ಹೇಳಿ ಆಗೋದೆಲ್ಲ ಪ್ರಯತ್ನ ಬೇಕಾಗತ್ತೆ. ಇದಕ್ಕೆ ಎಲ್ಲ 100ಕ್ಕೆ 100 ಮಾರ್ಕ್ ಮಾತ್ರ ಉದಯ್ ಕುಮಾರ್ ಶೆಟ್ಟರಿಗೆ ಕೊಡಬೇಕು. ಇದರಿಂದ ನಮಗೆ ತುಂಬಾ ಉಪಯೋಗ ಇದೆ. ಯಾಕಂದ್ರೆ ಫಾರಿನ್ ಕಂಟ್ರಿಯಲ್ಲಿ ಇವಾಗ ರೋಗದಿಂದನೇ ಎಲ್ಲ ಹೊಲದ ಕೆಲಸ ಬೇರೆ ಬೇರೆ ಕೆಲಸಗಳನ್ನು ಎಲ್ಲದಕ್ಕೂ ಉಪಯೋಗಿಸ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಡಾಲರಲ್ಲಿ ಗಂಟೆಗೆ ದುಡ್ಡು ಕೊಡಬೇಕು. ಇವತ್ತಿನ ಕಾಲ ಏನಂತ ಹೇಳಿದ್ರೆ ಒಂದು ಕಾಲ ತಿಂಗಳ ಸಂಬಳ ಇದ್ದಿತ್ತು, ಆಮೇಲೆ ವಾರ ಸಂಬಳ ಆಯಿತು, ದಿನ ಸಂಬಳ ಆಯಿತು. ಇವತ್ತು ದಿನ ಸಂಬಳ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಇನ್ನು ಕೆಲವೇ ವರ್ಷದಲ್ಲಿ ಸೇಮ್ 1 ಗಂಟೆ 2 ಗಂಟೆ ಕೆಲಸ ಮಾಡಿದರೆ ಎಷ್ಟು ಸಂಬಳ ಅಂತ ಕೊಡಬೇಕಾಗತ್ತೆ. ಹಾಗಾಗಿ ಆ ಒಂದು ಡಾಲರಲ್ಲಿ ಕೊಡಲಿಕ್ಕಾಗಿ ಫಾರಿನ್ ಕಂಟ್ರಿ ಅವರು ಈ ರೋಗವನ್ನು ಸೃಷ್ಟಿ ಮಾಡಿ ಅದರಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಈ ವಣಸೆ ಶಾಲೆ ನಿಮಗೆ ಗೊತ್ತಿದೆ, ಇದು ಒಂದು ಚರಿತ್ರೆಯ ಪುಟದಲ್ಲಿ ನಿಲ್ಲುವಂಥ ಶಾಲೆ. ಇದರಲ್ಲಿ ಸಾವಿರಾರು ಮಕ್ಕಳು ಮೊದಲು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಬರ್ತಾ ಅದು 2014ರಲ್ಲಿ 89 ಮಕ್ಕಳ ಮಟ್ಟಕ್ಕೆ ಇಳಿತು. ಯಾಕಂತ ಹೇಳಿದ್ರೆ ಎಲ್ಲ ಪ್ರೈವೇಟ್ ಶಾಲೆಗಳು ಇಂಗ್ಲಿಷ್ ಮೀಡಿಯಂಗಳು, ಯಾಕಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಮ್ಮೇ ಮುಖ್ಯ ಆಗಿ ಹೋಯ್ತು ಇವತ್ತು. ಹಾಗಾಗಿ ಇಂಗ್ಲಿಷ್ ಕಡೆಗೆ ಹೋಗುವವರೇ ಜಾಸ್ತಿ ಆಯಿತು. ಅಂಥ ಕಾಲದಲ್ಲಿ ನಾವು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ಮೊದಲಿನಾಗೆ ನಾವು ತರಬೇಕಂತೇಳಿ ಒಂದು ಇಷ್ಟವರೆಗೆ 3 ಕೋಟಿ ಮೇಲೆ ನಾವು ಈ ಶಾಲೆಗೆ ಎಲ್ಲರೂ ಸೇರಿ ಮುಖಾಮಿಕ ಟ್ರಸ್ಟ್ ಇರ್ಬೋದು, ಬೇರೆ ಬೇರೆ ಊರಿನವರು ಹಾಗೂ ದಾನಿಗಳಿಂದ ಈ 2014ರಲ್ಲಿ ಪ್ರಾರಂಭ ಮಾಡಿದೆ. ಒಂದು ಸಣ್ಣ ಕೊಠಡಿಯಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಇದಕ್ಕೆ ಎಲ್ಲರ ಸಹಕಾರದಿಂದ, ಒಬ್ಬರಿಬ್ಬರಂತಲ್ಲ, ಎಲ್ಲರೂ ದಾನಿಗಳಿಂದ ಊರಿನವರ ಸಹಕಾರದಿಂದ ಈ ಮಟ್ಟಕ್ಕೆ ಶಾಲೆ ಬಂತು. ಇವತ್ತು 400ವರೆಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಇವತ್ತು STMC ಅವರು ಹಾಗೆ ಅಧ್ಯಾಪಕರ ಶ್ರಮದಿಂದ ಈ ಒಂದು ಶಾಲೆ ನಡೀತಾ ಇದೆ. ಈ ಒಂದು ಶಾಲೆಗೆ ಬೇರೆ ಬೇರೆ ಥರದ ಇವತ್ತು ನೋಡಿ, ಇದು ಯಾವ ಸರ್ಕಾರದ ಯಾವ ಶಾಲೆಗೆ ಈ ರೋಗ ಬಂದಿಲ್ಲ ಇವತ್ತಿನವರೆಗೆ. ಪ್ರಥಮವಾಗಿ ನಮ್ಮ ವಣಸೆ ಶಾಲೆಗೆ ಬಂದಿದೆ. ಈ ವರ್ಷ ನಿಮಗೆ ಗೊತ್ತಿದೆ, ನ್ಯಾಷನಲ್ನಲ್ಲಿ ನಮ್ಮ ವಣಸೆ ಗ್ರಾಮ ಪಂಚಾಯತ್ ಬೆಳೆದು ನಿಂತಿದೆ. ಹಾಗೆ ನಮ್ಮ ಶಾಲೆಗೂ ನ್ಯಾಷನಲ್ ಅವಾರ್ಡ್ ಬರಬೇಕು. ಇದಕ್ಕೆ ನಮ್ಮ PO ಸಾಹೇಬರು ಇಲ್ಲೇ ಇದ್ದಾರೆ, ಅವರು ಕೂಡ ಕೆಲವೆಲ್ಲ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ವಣಸೆ ಶಾಲೆ ಈ ಸರ್ಕಾರಿ ಶಾಲೆಯಲ್ಲಿ ನಂಬರ್ 1 ಶಾಲೆ ಅಂತ ಹೇಳಿದ್ರೆ ಇವತ್ತು ವಣಸೆ ಶಾಲೆ ಆಗಿದೆ. ಹಾಗಾಗಿ ಇದಕ್ಕೆ ಬರುವಂತ ಎಲ್ಲ ಅವಾರ್ಡ್ಗಳು ಬರಲಿ. ಹಾಗೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಎಲ್ಲ ಅಧ್ಯಾಪಕ ವೃಂದದವರು ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳ ಸಂಖ್ಯೆ ನಾವು ಜಾಸ್ತಿ ಮಾಡಿಕೊಡ್ಬೇಕಾದ್ರೆ ಎಜುಕೇಶನ್ ಅಥವಾ ಇಂಥ ರೋಗ ಪಾಠಗಳು ಇದನ್ನೆಲ್ಲ ಕೊಡಬೇಕಾಗತ್ತೆ. ಹೀಗಾಗಿ ಈ ಶಾಲೆ ಇವತ್ತು ನಿಜವಾಗಿ ಹೇಳ್ತೇನೆ ತುಂಬ ಒಳ್ಳೆಯ ದಿನ, ಇಂದಿನ ದಿನ ಸುದಿನ ಅಂತ ನಾವು ಹೇಳ್ಬೋದು. ಇಷ್ಟೊಳ್ಳೆ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇಲ್ಲೇ ನಿಜವಾಗಿ ಈ ವಣಸೆ ಶಾಲೆಯ ಮಕ್ಕಳ ಅದೃಷ್ಟ. ಇವತ್ತು ಮಕ್ಕಳು, ನಾವು ಮನೆಯಲ್ಲೇ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ನಾವು ಶಾಲೆಯಲ್ಲೇ ಮಕ್ಕಳ ಸಂಖ್ಯೆ ಮಾಡಬೇಕಂತ ಹೇಳ್ತಾ ಇದ್ದೇವೆ. ಆದರೆ ಕುಟುಂಬದಲ್ಲೇ ನಾವು ಕಡಿಮೆ ಆಗ್ತಾ ಇದ್ದೇವೆ. 1 ಮಗು ಅಥವಾ 2 ಮಗು, 1 ಮಗುವಿನ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಪ್ರತಿ ಸಾರಿ ಹೇಳ್ತೇನೆ, ಶಾಲೆ ಮಕ್ಕಳು ಜಾಸ್ತಿ ಬೇಕಾದ್ರೆ ನಾವು ಸ್ವಲ್ಪ ಮಕ್ಕಳನ್ನ ಜಾಸ್ತಿ ಮಾಡಬೇಕಾಗತ್ತೆ. ಮಾಡಬೇಕಂತ ಹೇಳಿದ್ರೆ ಅರ್ಥ ಏನು, 1 ಮಗುವಿಗೆ ನಿಲ್ಲಿಸಬೇಡಿ, 1-2 ಮಗು ಆದರೂ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ಮಗುವಿಂದ ನೀವು ಎಲ್ಲೋ ಬೇಕಂದು ಭರತನಾಟ್ಯ ಇರ್ಬೋದು, ಅಥವಾ ಇವತ್ತು ಯಕ್ಷಗಾನ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ನಾವು ಎಜುಕೇಷನ್ ನಾವು 1 ಮಗುವಿನ ಮೇಲೆ ಹೇರ್ತೇವೆ. ಆ ಮಗು ಯಾವುದು ದಾರಿ ಹೋಗಬೇಕೋ ಗೊತ್ತಾಗೋದಿಲ್ಲ. 1-2-3 ಮಕ್ಕಳಿದ್ರೆ ಒಬ್ಬೊಬ್ಬರು ನಾವು ಕಲಿಸೋದ್ರಲ್ಲಿ ಕಾಣ್ಬೋದು. ಹಾಗಾಗಿ ಶಾಲೆ ಉದ್ಧಾರದೊಟ್ಟಿಗೆ ಈ ಊರನ್ನು ನಾವು ವಣಸೆ ಊರನ್ನು ಉದ್ಧಾರ ಮಾಡಿಕೊಳ್ಳೋಣ. ಹಾಗೆ ಎಲ್ಲರೂ ಇವತ್ತು ಊರಿನವರೆಲ್ಲರೂ ಸೇರಿದ್ದೀರಿ, ನಿಮ್ಮೆಲ್ಲ ಶ್ರಮ ಇದು. ನಮ್ಮ ಉದಯ್ ಕುಮಾರ್ ಶೆಟ್ಟರೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದ್ದೀರಿ. ಹಾಗೆ ನಮ್ಮ ರಾಜೇಶ್ ಕಾರಂತರು 1 ಲಕ್ಷ ರೂಪಾಯಿ ಬ್ಯಾಂಕಿನಿಂದ ಕೊಡಿಸಿದ್ದಾರೆ. ಹಾಗೆ ವೇದಿಕೆ ಮೇಲೆ ತುಂಬ ಜನ ಗಣ್ಯರಿದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟೋದ್ರಿಂದ ಈ ವಣಸೆ ಶಾಲೆ ನಮ್ಮದು ಒಂದು ಕರ್ನಾಟಕದ ಒಂದು ಮ್ಯಾಪಿನಲ್ಲಿ ನಮ್ಮದೊಂದು ಈ ಶಾಲೆಯ ಫೋಟೋ ಬಂದಿದೆ. ಹಾಗಲ್ಲ, ನಮ್ಮ ಇಡೀ ಭಾರತ ದೇಶದ ಒಂದು ಚರಿತ್ರೆಯಲ್ಲೇ ನಮ್ಮ ಈ ವಣಸೆ ಶಾಲೆ ನಿಲ್ಲಬೇಕಂತ ಹೇಳ್ತಾ ಕರೆದು ನನಗೆ ಇದೊಂದು
ಒಳ್ಳೆಯ ರೀತಿಯಲ್ಲಿ ರೋಗವನ್ನು ಅದು ನೋಡಿ ನಮಗೆ ಕತೆ ಬೇಕಾದ್ರೆ ಹೇಳ್ತದೆ, ನಾವು ಕೇಳಿದ್ದು ಹೇಳ್ತದೆ. ಹಾಗಾಗಿ ನಮಗೆ ಅದರಿಂದ ಏನು ಪ್ರಯೋಜನ ಇದೆ ತಗೊಳ್ಳುವಂಥ ಕೆಲಸ ನಿಮ್ಮದ್ದು. ಅದಕ್ಕೆ ಸರಿಯಾಗಿ ಇವತ್ತು ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ನಮಗೆ ಸರಿ ಆಗಲಿಲ್ಲ, ಯಾಕಂದರೆ ಹೊತ್ತಲ್ವ. ಹಾಗಾಗಿ ಸ್ವಲ್ಪ ನಮಗೆ ಅದರಿಂದ ವಿಷಯ ಗೊತ್ತಾಗಲಿಲ್ಲ. ಬರ್ತಾ ಬರ್ತಾ ಅದು ಎಲ್ಲರಿಗೂ ನಿಮಗೆ ಅನುಕೂಲವಾಗುವಂಥ ಒಂದು ಇದು ಕೊಡ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.